ಬಹಿರಂಗ ವೇದಿಕೆಗಳಲ್ಲಿ ಹೇಳಿಕೆ, ಇದನ್ನ ಕೊಟ್ರೆ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಹಾಕಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಬಿಆರ್ ಪಾಟೀಲ್ಗೆ ಇವತ್ತು ಮಾಹಿತಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ವರಿಷ್ಠರ ಸಂದೇಶದ ಬಳಿಕ ಕಾಗವಾಡ ಶಾಸಕ ರಾಜು ಕಾಗೆಗೂ ಕೂಡ ಬರುವಂತೆ ಸಿಎಂ ಸಂದೇಶ ಕೊಟ್ಟಿದ್ದಾರಂತೆ. ಶಾಸಕರ ಅಸಮಾಧಾನ, ಆಕ್ರೋಶ ತಣಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಸುರ್ಜೇವಾಲಾ ಅವರ ಸೂಚನೆಯ ಬೆನ್ನಿಗೆ ಸಿಎಂ ಫುಲ್ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಶಾಸಕ ಬಿಆರ್ ಪಾಟೀಲ್, ಮತ್ತೊಂದು ಕಡೆ ರಾಜು ಕಾಗೆ, ಇಬ್ಬರಿಗೂ ಕೂಡ ಬಂದು ಭೇಟಿಯಾಗಿ ವಿವರಣೆ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಆ ಮೂಲಕ ಯಾವೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೋ ಅವರಿಗೆಲ್ಲ ಕೂಡ ಸಮಾಧಾನ ಪಡಿಸೋ ಕೆಲಸವನ್ನ ಸಿಎಂ ಮಾಡ್ತಾರೆ. ಆ ಮೂಲಕ ಅಸಮಾಧಾನ ಜೊತೆಗೆ ಬಹಿರಂಗ ಹೇಳಿಕೆಗಳು ಇದೆಲ್ಲದಕ್ಕೂ ಕೂಡ ಮುಕ್ತಾಯ ಅಂದ್ರೆ ಮುಕ್ತಿ ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜು ಕಾಗೆ ಅವರಂತೂ ರಾಜೀನಾಮೆಯ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದೀನಿ ಅನ್ನೋ ಮಟ್ಟಿಗೆ. ಅಷ್ಟರ ಮಟ್ಟಿಗೆ ಅಸಮಾಧಾನಗಳು ಪಕ್ಷಕ್ಕೆ ಸಂಬಂಧಪಟ್ಟಂತೆ, ನಾಯಕರಿಗೆ ಸಂಬಂಧಪಟ್ಟಂತೆ, ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇದೆ ಅಂತ ಆದ್ರೆ ಪಕ್ಷದಲ್ಲಿ ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಜಸ್ಟ್ ಒಬ್ರೋ ಇಬ್ರೋ ಅಲ್ಲ, ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಸಮಾಧಾನಗಳಿದೆ ಅಂತ ಪ್ರಮುಖವಾಗಿ ರವಿ ಗಣಿಗ ಅವರು ಕೂಡ ಮಾತನಾಡಿದ್ರು. ಮತ್ತೊಬ್ರು ಹೇಳ್ತಾರೆ ರಾಜೀನಾಮೆ ಇಸ್ಕೊಳ್ಬೇಕು ಸಚಿವರಿಂದ. ಈ ರೀತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ ಆಡುತ್ತೆ. ಬಡವರ ದುಡ್ಡನ್ನ ಹೀರೋ ಪ್ರಯತ್ನಗಳಾಗ್ತಾ ಇದೆ. ದುಡ್ಡು ಕೊಟ್ರೆ ಮನೆ ಅನ್ನುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿದೆ. ಬಹುತೇಕ ಕಡೆ ಜನ ಕೂಡ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಸಚಿವರ ತಲೆದಂಡ ಆಗಬೇಕು ಅಂತ ವಿಪಕ್ಷಗಳಲ್ಲ, ಬದಲಾಗಿ ಸ್ವಪಕ್ಷದವರು ಕೂಡ ರಾಜೀನಾಮೆ ಕೇಳ್ಬಿಟ್ರು. ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಟ್ರೆ ಒಳ್ಳೇದು ಅಂತ. ಆ ಮಟ್ಟಿಗೆ ಅಸಮಾಧಾನಗಳಿದೆ ಅಂತ ಅಂದ್ರೆ ಇದನ್ನ ಬಗೆಹರಿಸೋ ಪ್ರಯತ್ನವನ್ನ ಸಿಎಂ ಹೇಗ್ ಮಾಡ್ತಾರೆ ಅಂತ. ಒಂದ್ ಕಡೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳು ಕೂಡ ಆಗಬೇಕು. ಮತ್ತೊಂದು ಕಡೆ ತಮ್ಮ ಆಪ್ತರ ರಕ್ಷಣೆಗೆ ನಿಂತುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಸಿಎಂ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡವರು.